ಫರೀದಾಬಾದ್ನಲ್ಲಿ ಮತ್ತಿಬ್ಬರು ಶಂಕಿತರನ್ನ ಅರೆಸ್ಟ್ ಮಾಡಲಾಗಿದೆ. ಜಮ್ಮು ಕಾಶ್ಮೀರ ಹರಿಯಾಣ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಫರೀದಾಬಾದ್ನಲ್ಲಿ ಇಬ್ಬರನ್ನ ಬಂಧನ ಮಾಡಲಾಗಿದೆ. ನೋಡಿ, ಸೆಕ್ಟರ್ 56ರಲ್ಲಿ ಭಾರೀ ಸ್ಫೋಟವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. 50 ರಿಂದ 60 ಕೆಜಿ ಸ್ಫೋಟಕವನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸ್ನವರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಶಂಕಿತ ಉಗ್ರರ ಬಳಿ ಇದ್ದಂತಹ ಸ್ಫೋಟಕವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗಾಗಲೇ 4 ಹೆಡೆಮುರಿ ಕಟ್ಟಿರುವಂತಹ ಪೊಲೀಸ್ನವರು ಮತ್ತೆ ಇಬ್ಬರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಫರೀದಾಬಾದ್ನಲ್ಲಿ ಮತ್ತಿಬ್ಬರು ಶಂಕಿತರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನ ಇವರ ಹಿನ್ನೆಲೆ ಏನು, ಮತ್ತೆ ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರಿಗೂ ಅವರಿಗೂ ಲಿಂಕ್ ಇದೆಯಾ, ಎಲ್ಲವನ್ನ ಕೂಡ ತನಿಖೆಯನ್ನ ಕೂಡ ಮಾಡಲಾಗುತ್ತೆ. ಅಮೋನಿಯಂ ನೈಟ್ರೇಟ್ ಮತ್ತು ಫ್ಯೂಯಲ್ ಆಯಿಲ್ ಅನ್ನ ಯಾವ ರೀತಿಯಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. 3 ಟೆರರಿಸ್ಟ್ ಡಾಕ್ಟರ್ಸ್ ಅರೆಸ್ಟ್ ದಿನವೇ ಕೆಂಪುಕೋಟೆ ಸ್ಫೋಟವಾಗಿದೆ. ಸೊ ಹಾಗಾಗಿ ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅನ್ನೋದು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. 13 ಜನ ತಮ್ಮದಲ್ಲದ ತಪ್ಪಿಗೆ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. 20 ಜನ ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಈಗಾಗಲೇ 3 ಅರೆಸ್ಟ್ ಮಾಡಲಾಗಿದೆ. ಅದರಲ್ಲೂ 3 ಕೂಡ ಡಾಕ್ಟರ್ಸ್ಗಳು ಕೂಡ ಅಂತ ಹೇಳಲಾಗ್ತಾ ಇದೆ. ಇದೀಗ ಮತ್ತಿಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಅವ್ರು ಯಾರು, ಅವರ ಹಿನ್ನೆಲೆ ಏನು, ಅವರು ಕೂಡ ಎಜುಕೇಟೆಡ್ ಫೆಲೋಸ್ಗಳ ಹೇಗೆ ಅಂತ ಹೇಳಿ. ರಮ್ಯಾ, ಇದೀಗ ಸಿಗ್ತಿರುವಂತ ಮಾಹಿತಿ ಪ್ರಕಾರ ಫರೀದಾಬಾದ್ ನಲ್ಲಿ ಏನೊಂದು ಅರೆಸ್ಟ್ ಮಾಡಿದ್ದಾರೆ ಇಬ್ರು ಶಂಕಿತರು. ಅವರ ಬಳಿ ಸುಮಾರು 50 ರಿಂದ 60 ಕೆಜಿ ಸ್ಫೋಟಕ, ಅದು ಬಹುಶಃ RDX ಆಗಿರಬಹುದು ಅನ್ನೋ ಮಾಹಿತಿ ಇದೆ. ಆ ಒಂದು 50 ರಿಂದ 60 ಕೆಜಿ ಸ್ಫೋಟಕವನ್ನು ವಶಪಡಿಸಿಕೊಳ್ಳಲಾಗಿದೆ. ಇದು ಈ ಮೂಲಕ ಒಂದು ಪೊಲೀಸರು ದೊಡ್ಡ ಮಟ್ಟದ ಮತ್ತೊಂದು ಸ್ಫೋಟ ನಡೆಸುವಂತ ಸಂಚನ್ನ ಭೇದಿಸಿದ್ದಾರೆ ಅಂತ ಹೇಳ್ಬೋದು. ಫರೀದಾಬಾದ್ನ ಸೆಕ್ಟರ್ 56 ಅಲ್ಲಿ ಈ ಒಂದು ದಾಳಿಯನ್ನು ನಡೆಸಿದ್ದಾರೆ. ಅದು ಕೂಡ ಜಮ್ಮು ಕಾಶ್ಮೀರ ಮತ್ತೆ ಹರಿಯಾಣ ಪೊಲೀಸರ ಕಾರ್ಯಾಚರಣೆ ಇದಾಗಿದೆ. ಮತ್ತೆ ಎಲ್ಲರಿಗೂ ಗೊತ್ತಿರೋ ಫರೀದಾಬಾದ್ ಅನ್ನೋದೇನಿದೆ, ಅದು ಹರಿಯಾಣ ರಾಜ್ಯದ ಒಂದು ನಗರ. ಇದು ದೆಹಲಿಯ ಗಡಿಗೆ ಅಂಟಿಕೊಂಡಂತ ಇದೆ ಫರೀದಾಬಾದ್. ಈ ಮೂಲಕ ಫರೀದಾಬಾದ್ ಅಲ್ಲಿ ಏನೊಂದು ಈ ಉಗ್ರ ನೆಲೆಸಿದ್ರು ಇವರಿಬ್ರು, ಆ ಇಬ್ರು ಉಗ್ರರು ಕೂಡ ಇಷ್ಟೊಂದು ಭಾರಿ ಪ್ರಮಾಣದ ಸ್ಫೋಟಕಗಳನ್ನ ದಿಲ್ಲಿಗೆ ಸಾಗಣೆ ಮಾಡಿ ಅಲ್ಲಿ ಸ್ಫೋಟ ನಡೆಸೋಕೆ ಏನಾದ್ರು ಸಂಚು ರೂಪಿಸಿದ್ರಾ ಅನ್ನೋಂತ ಒಂದು ಸಂಶಯ ಇದೀಗ ಶುರುವಾಗಿದೆ. ಮತ್ತೆ ಯಾರು ಈಗ ಸದ್ಯಕ್ಕೆ ಬಂಧಿತರಾಗಿದ್ದಾರೆ ಈ ಇಬ್ರು, ಅವರಿಬ್ಬರ ಹೆಸರಾಗ್ಲಿ, ವಯಸ್ಸಾಗ್ಲಿ, ಅವರ ವಿದ್ಯಾರ್ಹತೆ ಇತ್ಯಾದಿ ಯಾವುದೇ ಮಾಹಿತಿಗಳು ಸದ್ಯಕ್ಕೆ ಹೊರಬಂದಿಲ್ಲ. ಆದ್ರೆ ಆ ಇಬ್ಬರು ಶಂಕಿತರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಇಬ್ಬರು ಶಂಕಿತರಿಗೆ ಈ 3 ಬಂಧಿತರೇನಾಗಿದ್ರು ನಿನ್ನೆ, ಆ ಬಂಧಿತರ ಜೊತೆ ಇವ್ರದ್ದೇನು ಸಂಪರ್ಕ ಇದೆಯಾ, ಜೊತೆಗೆ ಮಹಿಳಾ ಉಗ್ರಗಾಮಿಯಾದಂತಹ ಏನೊಂದು ಮಹಿಳಾ ಉಗ್ರಗಾಮಿಯ ಬಂಧನ ಆಗಿದೆ, ಆಕೆ ಜೊತೆಗೆ ಸಂಪರ್ಕ ಇದೆಯಾ, ಆ ಎಲ್ಲದೂ ಕೂಡ ಈಗ ತನಿಖೆ ನಡೀತಾ ಇದೆ ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.